ಏನು 2Aದಲ್ಲಿ ಎಲ್ಲಾರಂತ ಆದಿ ಬಣಿಜಿಗ ಪಂಚಮಸಾಲಿ ಕೂಡೋಕಲಿಗ ಜಂಗಮ ಸೇರಿ ಮರಾಠ ಸಮಾಜ, ಜೈನ ಸಮಾಜ, ಕ್ರಿಶ್ಚಿಯನ್ ಸಮಾಜ ಈ ಎಲ್ಲಗಳಿಗೆ 2D ಮೂಲಕ 7% ಕೊಟ್ಟಿದ್ದಾರೆ. ಅದರ ಒಂದು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಾವು ಮೊನ್ನೆ ಒಂದು ನಮ್ಮ ಸಮುದಾಯದ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಸುಮಾರು 20-25 ದಿವಸದಿಂದ ನಿರಂತರವಾಗಿ ನಮ್ಮ ಹೋರಾಟವನ್ನು ಬಗ್ಬಡಿಬೇಕಂತೇಳಿ ಎಲ್ಲ ಪೊಲೀಸ್ ಠಾಣೆಗಳ ಮೂಲಕ ಇವತ್ತು ರಾಜ್ಯ ಸರ್ಕಾರ ಒಂದು ಧಮಕಿ ಹಾಕೋದು, ಬೆದರಿಸುವುದಂಥದ್ದನ್ನು ಮಾಡಿದ್ರು. ಆದಾಗ್ಯೂ ಎಲ್ಲ ಕಡೆನೂ ಇಷ್ಟು ಭದ್ರತೆ ಕೊಟ್ಟ ಮೇಲೆ 10,000 ಪೊಲೀಸರಿದ್ರು, 15,000 ಪೊಲೀಸರಿದ್ರು, ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಭದ್ರತೆ ಕೊಟ್ಟರು, ನಾವು ಯಾವುದೇ ರೀತಿ ವಾಹನ ಮಾಡಿರಲಿಲ್ಲ. ಯಾವ ರಾಜಕಾರಣಿಗಳು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರಲಿಲ್ಲ. ಆದರೂ ಸುಮಾರು 1 ಲಕ್ಷಕ್ಕೆ ಸಮೀಪ ಇವತ್ತು ನಮ್ಮ ಸಮುದಾಯದ ಜನ ಸ್ವಯಂ ಪ್ರೇರಣೆಯಿಂದ ಹೋರಾಟಕ್ಕೆ ಬಂದಿದ್ದರು. ನಮ್ಮ ಹೋರಾಟ ಸಂಪೂರ್ಣ ಶಾಂತವಾಗಿ ನಾವು ಮುಖ್ಯಮಂತ್ರಿಗಳು ನಮ್ಗೆ ಸ್ಪಷ್ಟ ಒಂದು ಆಶ್ವಾಸನೆ ಕೊಡಲಿ, ನೀವು ಕೊಡ್ತಿದ್ರೆ ಕೊಡಿ, ಇಲ್ಲಾಂದರೆ ಬೇಡ ಅಂತ ಹೇಳಿ ಆ ಒಂದು ವಿಚಾರ ಇಟ್ಕೊಂಡೇ ನಾವು ಹೋರಾಟ ಮಾಡಿದ್ವಿ. ನಾವು ಯಾವುದೇ ಗಲಾಟೆ ಮಾಡೋದಾಗಲಿ, ಯಾವುದೇ ಕಲ್ಲು ತೂರಾಟ ಮಾಡೋದಾಗಲಿ, ಯಾವುದೇ ವಾಹನಗಳಿಗೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ನಾವು ಮಾಡಿಲ್ಲ. ಇದು ಕೃತಕವಾಗಿ ಕಲ್ಲು ಏಟು ಮೊದಲ ಲಾಠಿ ಚಾರ್ಜ್ ಮಾಡಿದ್ರು. ಒಬ್ಬ ADGP ರ್ಯಾಂಕ್, IGP ರ್ಯಾಂಕಿನ ಒಬ್ಬ ಅಧಿಕಾರಿ ವಿದೌಟ್ ಡ್ರೆಸ್, ಅವರ ಸಮವಸ್ತ್ರ ಇಲ್ಲಾರ್ದೇ ಕೈಯಲ್ಲಿ ಲಾಠಿ ಹಿಡಿದಿದ್ದು ಮಹಾ ಅಪರಾಧ. ಅದು ಯಾವುದು ಹೊಡಿಲಿಕ್ಕೆ ಅಧಿಕಾರ ಇಲ್ಲ. ತಮ್ಮ ಡ್ರೆಸ್ ಯಾವಾಗ ಹಾಕೊಂಡಿಲ್ಲ ಅಂದಮೇಲೆ ಅವರ ಅಧಿಕಾರಿನೇ ಅಲ್ಲ. ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒತ್ತಡದ ಮೇರೆಗೆ ಅವ್ರನ್ನ ಏನಾದರೂ ಮಾಡಿ ಬಗ್ಗು ಬಿಡಬೇಕು ಅನ್ನೋಂಥ ಉದ್ದೇಶದಿಂದ ನೇರವಾಗಿ CM ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಅಮಾನುಷವಾಗಿ ನಮ್ಮ ಸಮುದಾಯದ ಅಷ್ಟೇ ಅಲ್ಲ, ಬೇರೆ ಸಮುದಾಯದವರು ನಮ್ಮ ಬೆಂಬಲಕ್ಕೆ ಬಂದಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಕಾನೂನು ಬಾಹಿರ. ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ, ಅದಕ್ಕೊಂದು ಶಿಷ್ಟಾಚಾರ ಇದೆ. ಒಂದೇ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಏನು ಮಾಡಬೇಕು, ಹಸಿರುವಾಯು ಪ್ರಯೋಗ ಮಾಡಬೇಕಾದ್ರೆ ಏನು ಮಾಡಬೇಕು, ಗೋಳಿಬಾರ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಅದಕ್ಕೆ ಆದಂಥ ಒಂದು ನೀತಿ ಸಂಹಿತೆ ಇದೆ. ಅಲ್ಲಿ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಯಾವುದಾದ್ರೂ ಒಬ್ಬ ಅಧಿಕಾರಿ ಇರಬೇಕು. ಆ ಅಧಿಕಾರಿಗೆ ಅನ್ನಿಸ್ಬೇಕು ಈ ಒಂದು ಗಲಾಟೆಯಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ, ಬೆಂಕಿ ಹಚ್ತಾ ಇದ್ದಾರೆ ಅನ್ನೋಂಥ ಅಂದಾಗ ಮಾತ್ರ ಅದನ್ನೂ ಸಹ ಅವರ ಏನು ಮೈಕ್ ಇರ್ತದೆ, ಅವ್ರದ್ದೊಂದು ಏನು ಸ್ಪೀಕರ್ ಇದೆ, ಅದ್ರ ಮೂಲಕ 3 ಸಲ ಎಚ್ಚರಿಕೆಯನ್ನು ಕೊಡಬೇಕು. ಅದು ಯಾವುದೂ ಮಾಡದೆ ಮೊದಲು ಲಾಠಿ ಚಾರ್ಜ್ ಆಗ್ತದೆ, ಹಿಂದ್ರಾಗಡೆ ಕೃತಕವಾಗಿ ಕಲ್ಲು ಒಗೆಯುವಂಥ ಕೆಲಸ ಅದು ಯಾರು ಮಾಡಿದ್ರು, ಅದರ ಹಿಂದೆ ಯಾರು ಷಡ್ಯಂತ್ರ ಇದೆ ಅನ್ನೋಂಥದ್ದು ಈ ಸರ್ಕಾರ ರಾಜ್ಯದ ಜನರಿಗೆ ಹೇಳಬೇಕು. ಸಿದ್ದರಾಮಯ್ಯನವರು ಇವತ್ತು ನಮಗೆ ಕೊಡ್ಲಿಕ್ಕಂದ್ರೆ ಪರವಾಗಿಲ್ಲ, ಕೊಡಲಿಲ್ಲ ಅಂದ್ರೂ ನಾವು ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು, ಪ್ರಜಾಸತ್ತಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ. ಆದರೆ ದುರ್ದೈವ ಅಂದರೆ ಸಿದ್ದರಾಮಯ್ಯನವರು ನಿನ್ನೆ ಹಿಂದುಳಿದ ಜನಾಂಗದ ಒಂದು ಒಕ್ಕೂಟದಿಂದ ಒಂದು ಮನವಿ ತಗೊಂಡಿದ್ದನ್ನು ಮುಖ್ಯಮಂತ್ರಿಗಳ ಒಂದು ಟ್ವೀಟ್ ಏನು ಎಕ್ಸ್ದಲ್ಲಿ ಅದನ್ನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ನಮಗೇನು ಹೇಳಿದರು, ನೀವು ಯಾವುದೇ ಮೀಸಲಾತಿ ಕೇಳಬೇಕಾದ್ರೆ ಹಿಂದುಳಿದ ಶಾಶ್ವತ ಆಯೋಗಕ್ಕೆ ಹೋಗುತ್ತೆ ಹೇಳಿದರು. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನು ತಮ್ಮ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದಲ್ಲಿ ಹಾಕ್ಕೊಂಡು, ಅಂದರೆ ಇವ್ರ ಉದ್ದೇಶ ಏನಿದೆ ಅಂದರೆ ಹಿಂದುಳಿದವರಿಗೆ, ಲಿಂಗಾಯತರಿಗೆ, ಒಕ್ಕಲರಿಗೆ ಜಗಳ ಹಚ್ಚಬೇಕು, ಮುಸ್ಲಿಮರಿಗೆ ಸುರಕ್ಷತೆ ಇಡಬೇಕು ಅನ್ನೋದು ಬಿಟ್ಟರೆ ಈ ಒಬ್ಬ ಮುಖ್ಯಮಂತ್ರಿ ಟೋಟಲಿ ಹಿಂದೂ ವಿರೋಧಿ ಅನ್ನೋಂಥದ್ದು ನಿನ್ನೆ ಅವ್ರಿಗಾಗಿ ಹೇಳ್ಕೊಂಡಿದ್ದಾರೆ. ಅವರು ಭಾಳಷ್ಟು ಭಾಷಣದಲ್ಲಿ ಹೇಳ್ತಾರೆ, ಈ ರಾಜ್ಯದ ಮೇಲೆ ಮೊದಲ ಹಕ್ಕು ಮುಸ್ಲಿಮ್ರದು ಅಂದಮೇಲೆ ಈ ಮನುಷ್ಯನಿಂದ, ಈ ಮುಖ್ಯಮಂತ್ರಿಯಿಂದ ನಮ್ಗೆ ನ್ಯಾಯ ಸಿಗುವುದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ನಿಜವಾಗಿಯೂ ನಿನ್ನೆ ನಡೆದಂಥ ಲಾಠಿ ಚಾರ್ಜ್ ತನಿಖೆ ಆಗಬೇಕಾದ್ರೆ ಒಬ್ಬ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಮಾಡಿ ಏನಾದವ್ರಲ್ಲ ಅವ್ರ IGP ಅವರಾಗಲಿ ಮತ್ತು ಯಾವ ಪೊಲೀಸ್ ಅಧಿಕಾರಿಗಳು ಅಮಾನುಷವಾಗಿ ಇವತ್ತೇನು ನಮ್ಮ ಮುಗ್ಧ ರೈತರ ಮೇಲೆ, ಮುಗ್ಧ ಅನ್ನದಾತರ ಮೇಲೆ ಏನಿವತ್ತು ನೂರಾರು ಜನ ಗಾಯಗೊಂಡಾರೆ, ರಕ್ತ ಸಿಕ್ತ ಮಾಡಿದ್ದಾರೆ, ಇದು ತನಿಖೆ ಆಗಬೇಕು. ಮನುಷ್ಯತ್ವ ಏನಾದರೂ ಮುಖ್ಯಮಂತ್ರಿ ಬಳಿ ಇದ್ದರೆ ತನಿಖೆ ಮಾಡಬೇಕು. ಇಲ್ಲಾಂದರೆ ನಾ ಅಧಿಕಾರಿಗಳ ಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಯಾವ ಆಧಾರದ ಮೇಲೆ
ವಿದೌಟ್ ಡ್ರೆಸ್ ಒಬ್ಬ IGP IPS ಅಧಿಕಾರಿ ಈ ರೀತಿ ಆಕ್ಟ್ ಮಾಡಿದ್ರು. ನಾವು ಕೇಂದ್ರಕ್ಕೂ ಪತ್ರ ಬರಿತೀವಿ ನಮ್ಮ ಗೃಹ ಮಂತ್ರಿಗಳಿಗೆ. ಒಟ್ಟಾರೆ ಆ ಅಧಿಕಾರಿಗಳು ಯಾರ್ಯಾರು ಅದಾರ ಅವ್ರು ಸಸ್ಪೆಂಡ್ ಆಗ್ಬೇಕು. ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ಇದ್ರಕ್ಕಿಂತ ಹೆಚ್ಚು ಮುಂದಿನ ಸಲ ಬೆಳಗಾವಿ ಅಧಿವೇಶನ ಬಂದರೆ ಇವ್ರು ಏನು ಬೇಕಾದ ಮಿಲಿಟ್ರಿ ತಂದು ನಿಂದಿರ್ತಿದ್ರು. 10 ಲಕ್ಷ ಜನ ನಾವು ಸೇರ್ತೀವಿ, ನಮ್ಮ ಶಕ್ತಿ ತೋರಿಸ್ತೀವಿ. ಯಾರು ನಾವು ದೇಶದ್ರೋಹಿಗಳಲ್ಲ, ನಾವು ರಾಜ್ಯದ ಸಾರ್ವಜನಿಕ ಸಂಪತ್ತು ಹಾಳು ಮಾಡ್ಬೇಕಂದವರಲ್ಲ. ಇವತ್ತು ನಿನ್ನೆ ಆಗಿದ್ದು ನಮ್ಮ ಭಾಳ ಮನಸ್ಸಿಗೆ ನೋವಾಗಿದೆ. ಇವತ್ತು ಸದನದಲ್ಲೂ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೇನು ಉತ್ತರ ಕೊಡ್ತಾರೋ ನಾವು ನೋಡ್ತೀವಿ.